ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ಈ ದಿನ ಸೋಮವಾರ ಅಂದ್ರೇ ಶಿವನ ಆರಾಧನೆ ಮಾಡೋದಕ್ಕೆ ತುಂಬ ಪ್ರಶಸ್ತವಾದ ದಿನ ಅಂತ. ಈ ದಿನದಲ್ಲಿ ವಾರ ಪೂರ್ತಿ ನಿಮಗೆ ಯಾವೆಲ್ಲ ಒಂದು ಸಮಸ್ಯೆಗಳು ಬರಬಹುದು, ಶಿವನ ಕೃಪೆಯಿಂದ ಆ ಎಲ್ಲ ಸಮಸ್ಯೆಗಳಿಂದ ನೀವು ಹೇಗೆ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನು ನಾವು ನೋಡೋಣ. ಈ ರೀಡಿಂಗ್ ಒಂದು ವಾರ ಪೂರ್ತಿ ನಿಮಗೆ ಮಾರ್ಗದರ್ಶನ ನೀಡುವಂಥ ಒಂದು ವಿಶೇಷ ಪ್ರಿಡಿಕ್ಷನ್ ಆಗಿರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇರೋ ಒಂದು ಪ್ರಶ್ನೆಗಳು, ನಿಮ್ಮ ಜೀವನದಲ್ಲಿ ನಡೀತಾ ಇರೋ ಒಂದು ಗೊಂದಲಗಳೇನಿದೆ, ಇವೆಲ್ಲದಕ್ಕೂ ಶಿವನಿಂದ ಒಂದು ಸಂದೇಶ ಬರ್ತಾ ಇದೆ. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಒಂದು ಸಣ್ಣ ಇಂಟ್ರಡಕ್ಷನ್ ಹೇಳ್ತೀನಿ. ನಮ್ಮಲ್ಲಿ ತುಂಬ ಜನಕ್ಕೆ ಪ್ರಾಣಿಕ್ ಹೀಲಿಂಗ್ ಅಂದ್ರೇ ಗೊತ್ತಿಲ್ಲ. ಇದು ನಮ್ಮ ಸನಾತನವಾದಂಥ ಒಂದು ವಿದ್ಯೆ ಆಗಿರುತ್ತೆ. ಭಾರತದ ಋಷಿ ಮುನಿಗಳು, ಯೋಗಿಗಳು ಆಧ್ಯಾತ್ಮಿಕ ಪದ್ಧತಿಯಲ್ಲಿ ಕಾಯಿಲೆಗಳನ್ನು ಹೇಗೆ ವಾಸಿ ಮಾಡೋದು ಅನ್ನೋದನ್ನು ಆ ಕಾಲಕ್ಕೆ ಕಂಡುಹಿಡಿದಿದ್ರು. ಅದನ್ನು ನಮ್ಮ ಜನ ಈ ಒಂದು ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಖಂಡಿತ ಮರ್ತು ಹೋಗಿದ್ರು. ನಂತರ ಕಾಲಕ್ರಮೇಣ ಇದು ಮತ್ತೆ ಒಂದು ಬೆಳಕಿಗೆ ಬಂದಿರುವಂಥ ಒಂದು ಪದ್ಧತಿ ಆಗಿರುತ್ತೆ. ಇದರಲ್ಲಿ ನಮ್ಮೆಲ್ಲ ಒಂದು ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಏನೆಲ್ಲ ನಮಗೆ ಜೀವನದಲ್ಲಿ ಪ್ರತಿನಿತ್ಯ ಇರುವಂಥದ್ದು, ಸಂಬಂಧಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರ ಮಾಡ್ಕೋಬಹುದು. ಇದನ್ನು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಕೂಡ ಮಾಡ್ಬೋದು, ಅಥವಾ ವಿಡಿಯೋ ಕಾಲಲ್ಲಿ ಹೀಲಿಂಗ್ ಮಾಡ್ಬೋದು. ಇನ್ನೂ ಬಹಳಷ್ಟು ವಿಧಾನಗಳಿಂದ ನಾವು ಹೀಲಿಂಗನ್ನು ಮಾಡ್ತೇವೆ. ಯಾರಿಗೆಲ್ಲ ಈ ಒಂದು ಪ್ರಾಣಿಕ್ ಹೀಲಿಂಗ್ ಬೇಕಾಗಿರುತ್ತೆ, ವಿಡಿಯೋದಲ್ಲಿ ಕಾಣ್ತಿರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಎಮೋಷ್ನಲಿ ತುಂಬ ಡ್ರೈನ್ ಆಗಿದ್ದರೆ, ಮೆಂಟಲ್ ಕ್ಲಾರಿಟಿ ಬೇಕಾಗಿದ್ದರೆ, ಎನರ್ಜಿ ಕ್ಲೆನ್ಸ್ ಆಗಿದ್ದರೆ, ತುಂಬ ಸುಸ್ತಾಗ್ತಿರೋದು, ಈ ರೀತಿ ಎಲ್ಲ ಆಗ್ತಿರುತ್ತಲ್ವ. ಮನೇಲಿ ಪದೇ ಪದೇ ಜಗಳ ಆಗುವಂಥದ್ದು, ಮಕ್ಕಳು ಸರಿಯಾಗಿ ಓದೋದಿಲ್ಲ, ಈ ರೀತಿ ಬಹಳಷ್ಟು ಸಮಸ್ಯೆಗಳಿಗೆ, ಅದಷ್ಟೇ ಅಲ್ಲದೆ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮ ಔರವನ್ನು ಕ್ಲೆನ್ಸ್ ಮಾಡೋದಕ್ಕೆ, 7 ಚಕ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ, ಈ ರೀತಿ ಬಹಳಷ್ಟು ವಿಷಯಗಳಿಗೆ ನಾವು ಪ್ರಾಣಿಕ್ ಹೀಲಿಂಗನ್ನು ಉಪಯೋಗ ಮಾಡಬಹುದು. ಅಷ್ಟೇ ಅಲ್ಲದೆ ಕ್ರಿಸ್ಟಲ್ ಹೀಲಿಂಗ್ ಮತ್ತು ಸ್ಪಿರಿಚುವಲ್ ಹೀಲಿಂಗ್, ಏಂಜಲ್ ಹೀಲಿಂಗ್, ಈ ರೀತಿ ಬಹಳಷ್ಟು ವಿಧಾನಗಳ ಮೂಲಕ ನಮ್ಮೆಲ್ಲ ಸಮಸ್ಯೆಗಳಿಗೂ ನಾವು ಪರಿಹಾರಗಳನ್ನು ಕಂಡುಹಿಡ್ಕೋಬೋದು. ಯಾರಿಗೆಲ್ಲ ಈ ಒಂದು ಹೀಲಿಂಗ್ ಬೇಕಾಗಿದೆ ಅವರು ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ. ಈಗ ಪರಶಿವನನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವಾರ ನಿಮಗೆ ಹೇಗಿದೆ ಶಿವನ ಕೃಪೆಯಿಂದ, ಯಾವ ಸಮಸ್ಯೆಗಳಿಂದ ನೀವು ಪಾರಾಗ್ತಿದ್ದೀರಾ, ನಿಮ್ಮ ಭವಿಷ್ಯ ಹೇಗಿದೆ ಈ ವಾರದಲ್ಲಿ ಅನ್ನೋದನ್ನು ನೋಡೋಣ. ರೀಡಿಂಗ್ ಶುರು ಮಾಡೋದಕ್ಕೂ ಮೊದಲು ಒಂದು ಸಣ್ಣ ಇನ್ಫಾರ್ಮೇಷನ್. ಈ ಒಂದು ಬ್ರೇಸ್ಲೆಟ್ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವಾಗಿರುತ್ತೆ. 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ಅಂತ ಇದಕ್ಕೆ ಹೇಳ್ತೀವಿ. ಯಾಕೆ ಅಂದರೆ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನ್ಯೂಮರಾಲಜಿನಲ್ಲಿ, ಆಕಾಶಿಕ್ ರೀಡಿಂಗ್ನಲ್ಲಿ ಮತ್ತು 7 ಚಕ್ರಗಳನ್ನು, ಅದಷ್ಟೇ ಅಲ್ಲದೆ ನಿಮ್ಮ ರಕ್ಷಣೆಗಾಗಿ ಕೆಲವೊಂದು ಕ್ರಿಸ್ಟಲ್ಗಳನ್ನು ಹಾಕಿ ಮಾಡಿರ್ತೇವೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಬ್ರೇಸ್ಲೆಟ್ ಪರಿಹಾರ ಆಗಿರುತ್ತೆ. ಮತ್ತು ನಿಮಗೆ ಬಿಸ್ನೆಸ್ಸಲ್ಲಿ ಗ್ರೋತ್ ಬೇಕು, ಕೆರಿಯರಲ್ಲಿ ಗ್ರೋತ್ ಬೇಕು, ಎಲ್ಲ ಏನು ಅಂದ್ಕೊಂಡಿದ್ದೀರಾ ಅದೆಲ್ಲದು ಕೂಡ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂತಹ ಸಂದೇಶ ಏನು ಅಂತ ನೋಡೋದಾದರೆ, ಇಲ್ಲಿ ಕಾಣ್ತಿರುವಂಥದ್ದು 2 ಆಫ್ ಪೆಂಟಿಕಲ್ಸ್. ಅಂದರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗದೆ ಒಬ್ಬ ಮನುಷ್ಯ ಒದ್ದಾಡ್ತಿರುವಂಥದ್ದು. ಅದರ ಒಂದು ಬ್ಯಾಕ್ಗ್ರೌಂಡಲ್ಲಿ ಕೂಡ ನಿಮಗೆ ಕಾಣಿಸ್ತಿದೆ ನೋಡಿ, ಏರುಪೇರು, ಅಂದರೆ ಅಪ್ ಆ್ಯಂಡ್ ಡೌನ್ಸ್ ತುಂಬಾ ಕಾಣಿಸ್ತಾ ಇರುವಂಥದ್ದು. ಅಂದರೆ ಇದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದು ಹಣಕಾಸಿನ ಸಮಸ್ಯೆಗಳಿಗೆ ವಿಷಯ ಆಗಿರ್ಬೋದು, ಅದರಲ್ಲೂ ಕೂಡ ಒಂದು ಇಂಬ್ಯಾಲೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಮತ್ತು ಒಂದು ಸಂಬಂಧಗಳಲ್ಲಿ ಅದರಲ್ಲೂ ಕೂಡ ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ. ಎಲ್ಲ ವಿಷಯದಲ್ಲೂ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುವಂತಹ ಒಂದು ಸಾಧ್ಯತೆಗಳು ಈ ವಾರದಲ್ಲಿ ಕಾಣಿಸ್ತಿದೆ. ಒಂದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋದರೆ ಇನ್ನೊಂದು ನಿಮ್ಮ ಕೈಯಿಂದ ತಪ್ಪು ಹೋಗುತ್ತೆ. ಆ ರೀತಿ ಒಂದು ಪರಿಸ್ಥಿತಿ ಈ ವಾರದಲ್ಲಿ ಅನುಭವಿಸಬೇಕಾಗಬಹುದು ಅನ್ನೋದು ಈ ಒಂದು ಕಾರ್ಡಿನ ಮುನ್ಸೂಚನೆ ಆಗಿದೆ. ಆದಷ್ಟು ಒಂದು ಶಾಂತಿ, ಸ್ಥಿರತೆ ಇರೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬಹುದು. ಮನಸ್ಸಿನಲ್ಲಿ ಗೊಂದಲ, ಏನು ಆಯ್ಕೆ ಮಾಡ್ಕೊಳ್ಳೋದು ಅಂತ ಕ್ಲಾರಿಟಿನೇ ಇಲ್ಲ. ಹಣ ಅಥವಾ ಸಮಯ ಮ್ಯಾನೇಜ್ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗಬಹುದು. ಜಾಸ್ತಿ ಸ್ಟ್ರೆಸ್ ಆಗಿ ಮೆಂಟಲಿ ಡ್ರೈನ್ಡ್ ಅನ್ನೋ ರೀತಿ ಒಂದು ಫೀಲಿಂಗ್ ಬರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಇಂಬ್ಯಾಲೆನ್ಸ್ ಆಗೋದು ಕಾಣಿಸುತ್ತೆ. ಇದಕ್ಕೆ ಶಿವನಿಂದ ಬಂದಿರುವಂತಹ ಒಂದು ಪರಿಹಾರಗಳು ಏನು ಅಂತ ನೋಡೋದಾದರೆ, ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು.
ಇದರಿಂದ ನಿಮ್ಮ ಮೈಂಡ್ ಒಂದು ಸ್ಟೆಬಿಲೈಸ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಶಿವನ ಲಿಂಗಕ್ಕೆ ನೀರು ಅಥವಾ ಹಾಲನ್ನು ಅರ್ಪಿಸೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಅವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಇದು ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕನಿಷ್ಠ 10 ನಿಮಿಷಗಳ ಕಾಲ ಒಂದು ಮೆಡಿಟೇಷನ್ ಮಾಡ್ಬೋದು ಅಥವಾ ಪ್ರಾಣಾಯಾಮ ಕೂಡ ಮಾಡ್ಬೋದು. ಅದು ಕೂಡ ನಿಮ್ಮ ಮನಸ್ಸನ್ನು ಸ್ಟೇಬಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸಾಧ್ಯವಾದಷ್ಟು ಬಿಳಿ ಅಥವಾ ಲೈಟ್ ಬ್ಲೂ ಬಣ್ಣ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಅಥವಾ ಬೆಡ್‌ಶೀಟ್ಸ್ ಈ ರೀತಿ ಯಾವೆಲ್ಲ ಸಾಧ್ಯನೋ ಅದೆಲ್ಲದನ್ನು ಕೂಡ ಈ ವಾರದಲ್ಲಿ ಉಪಯೋಗ ಮಾಡೋದ್ರಿಂದ ನಿಮ್ಮೆಲ್ಲ ಒಂದು ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಶಿವ ಅವರು ಹೇಳ್ತಾ ಇದ್ದಾರೆ, ನೀವು ಹೊರಗಿನ ಜಗತ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ, ಮೊದಲು ನಿಮ್ಮ ಒಳಗಿನ ಶಾಂತಿಯನ್ನು ಸಾಧಿಸ್ಕೊಳ್ಳಿ. ಈ ವಾರ ನೀವು ಸ್ಲೋ ಆಗಿ ಮೈಂಡ್‌ಫುಲ್ ಆಗಿ ನಡೆದುಕೊಂಡ್ರೆ ಮಾತ್ರ ನಿಮ್ಮ ದೊಡ್ಡ ಸಮಸ್ಯೆ ಕೂಡ ಸುಲಭವಾಗಿ ನೀವು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಈ ಸಂದೇಶ ನಿಮಗೆ ರೆಸೊನೇಟ್ ಆಗಿದ್ರೆ ಈ ದಿನದ ಪ್ರಾರ್ಥನೆಯ ಸಮಯದಲ್ಲಿ ಶಿವನನ್ನು ಮನಸಾರೆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಗೊಂದಲಗಳು ಏನಿದೆ ಅವರಿಗೆ ಅರ್ಪಿಸ್ಬಿಡಿ. ಶಿವನ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳಿದೆ, ಸಾಲದ ಸಮಸ್ಯೆಗಳಿದೆ, ಅವರು ಕ್ರಿಸ್ಟಲ್ ಮತ್ತು ಪೈರೇಟ್ ಇಂದ ಮಾಡಿರುವಂತಹ ಈ ಒಂದು ಬ್ರೇಸ್ಲೆಟ್ಗಳನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ದಿನೇ ದಿನೇ ಸುಧಾರಿಸುತ್ತೆ. ಅಷ್ಟೇ ಅಲ್ಲದೆ ಮನಿ ಮ್ಯಾಗ್ನೆಟ್ ಅನ್ನೋ ಇನ್ನೊಂದು ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿಗಳಲ್ಲಿ ಯಾವ ಒಂದು ತೊಂದರೆಗಳನ್ನು ನೀವು ಅನುಭವಿಸ್ತಿದ್ದೀರಾ, ಹಣಕಾಸು ಬರೋಬೇಕಾಗಿರುತ್ತೆ, ಅದನ್ನು ಈ ನಿಮ್ಮ ಕೆಟ್ಟ ನೆಗೆಟಿವ್ ಎನರ್ಜಿ ಏನಿದೆ ಅದು ನಿಮಗೆ ತಡೀತಾ ಇರುತ್ತೆ, ಒಂದು ಬ್ಲಾಕೇಜಸ್ ನಿಮ್ಮನ್ನು ತಡೀತಾ ಇರುತ್ತೆ ಹಣ ಬರದೇ ಇರೋ ರೀತಿ ನಿಮಗೆ. ಆ ಎಲ್ಲ ಬ್ಲಾಕೇಜಸನ್ನು ರಿಮೂವ್ ಮಾಡೋದಕ್ಕೆ ಈ ಕ್ರಿಸ್ಟಲ್ಗಳು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ನಮ್ಮ ದೇಹದಲ್ಲಿರೋ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಇರುತ್ತೆ. ಈ ಚಕ್ರ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ನಮಗೆ ಹಣಕಾಸಿನ ಸಂಬಂಧಪಟ್ಟಿರುವಂಥ ತೊಂದರೆಗಳು ಬರ್ತಿರುತ್ತೆ. ಈ ಎನರ್ಜಿ ಸ್ಟಾಗ್ನೆಂಟ್ ಎನರ್ಜಿ ಏನಿದೆ, ಬ್ಲಾಕ್ ಆಗಿರೋ ಎನರ್ಜಿ ಏನಿದೆ ಸೋಲಾರ್ ಪ್ಲೆಕ್ಸಸಲ್ಲಿ, ಅದನ್ನು ರಿಮೂವ್ ಮಾಡಿದಾಗ ನಮ್ಮಲ್ಲಿರೋ ಹಣಕಾಸಿನ ಸಮಸ್ಯೆಗಳು ಕೂಡ ತಾನೇ ಹೊರಟು ಹೋಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಸುತ್ತಮುತ್ತ ಮಾತಿನ ಸಮಸ್ಯೆಗಳು ಅಂದರೆ ಏನು ಹೇಳ್ತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾ ಇದೆ, ಗಾಸಿಪ್ ಮಾಡುವಂಥದ್ದು ನಿಮ್ಮ ಸುತ್ತ ಜನ, ಈ ರೀತಿ ಎಲ್ಲ ತುಂಬ ಕಾಣ್ತಾ ಇದೆ. ಯಾರಾದರೂ ನಿಮ್ಮ ಬಗ್ಗೆ ಮಾತಾಡ್ತಿರೋದು ಅಥವಾ ಸ್ಪೈಯಿಂಗ್ ಕೆಲಸ ಕೂಡ, ಅಂದರೆ ಯಾರೋ ನಿಮ್ಮ ಬಗ್ಗೆ ಗುಮಾನಿ ಮಾಡುವಂಥದ್ದು, ಸ್ಪೈ ಮಾಡುವಂಥದ್ದು ಮಾಡ್ತಿದ್ದಾರೆ. ಸಣ್ಣ ವಿಷಯ ದೊಡ್ಡ ಇಶ್ಯೂ ಆಗೋ ಚಾನ್ಸಸ್ ಕೂಡ ಕಾಣಿಸ್ತಿದೆ. ಓವರ್ ಥಿಂಕಿಂಗ್ ಜಾಸ್ತಿಯಾಗಿ ಅನ್ನೆಸೆಸರಿ ಟೆನ್ಷನ್ ಬರೋ ಚಾನ್ಸಸ್ ಇದೆ. ಇಂಪಲ್ಸಿವ್ ಮಾತುಗಳು, ತುಂಬ ಕೋಪದಲ್ಲಿ ಏನೋ ಹೇಳ್ಬಿಟ್ಟಿರ್ತೀರಾ ಮತ್ತು ಅದರಿಂದ ನೀವು ಪಶ್ಚಾತ್ತಾಪ ಕೂಡ ಪಡುವಂತಹ ಸಮಯ ಬರುತ್ತೆ. ಟ್ರೂತ್ ಮತ್ತು ಕನ್ಫ್ಯೂಷನ್ ಮಿಕ್ಸ್ ಆಗಿರೋ ಸಿಚುವೇಶನ್ಸ್ ಕೂಡ ಕಾಣಿಸ್ತಾ ಇದೆ. ಅಂದರೆ ಕಮ್ಯುನಿಕೇಷನ್ ಇಂಬ್ಯಾಲೆನ್ಸ್, ಮೆಂಟಲ್ ಡಿಸ್ಟರ್ಬೆನ್ಸ್ ಈ ವಾರದಲ್ಲಿ ಕಾಣಿಸ್ತಾ ಇರುವಂಥದ್ದು. ಮತ್ತು ಪ್ರತಿಯೊಂದಕ್ಕೂ ನೀವು ತುಂಬ ಕೋಪ ಮಾಡಿಕೊಂಡು ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತೀರಾ. ಆ ಕೋಪ ಈ ವಾರದಲ್ಲಿ ಬರೋ ರೀತಿ ಕಾಣಿಸ್ತಿದೆ. ಯಾರಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ ಅದನ್ನು ಶಿವನಿಗೆ ಅರ್ಪಿಸ್ಬಿಡಿ. ಶಿವ ನೋಡ್ಕೊಳ್ತಾರೆ ಅನ್ನೋ ಮನಸ್ಸಿಂದ ನೀವು ಶಿವನಿಗೆ ಅರ್ಪಿಸಿದಾಗ ಆ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಅಬ್ಸರ್ವ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದನ್ನು. ಆದರೆ ಅವರ ಬುದ್ಧಿ ಏನು ಅನ್ನೋದು ನಿಮಗೆ ಗೊತ್ತಾಗಿದೆ ಅಲ್ವಾ, ಅದನ್ನು ಬಿಟ್ಟು ತುಂಬ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಜ ಏನು ಅಂತ ಗೊತ್ತಾದರೆ ಸಾಕು. ಆದಷ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಬಹುದೇ ಹೊರತು ಸಿಚುವೇಶನನ್ನು ಖಂಡಿತ ಅಲ್ಲ. ಹಾಗಾಗಿ ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಿ, ಸಿಚುವೇಶನ್ನ ನನ್ನ ಕಂಟ್ರೋಲ್ಗೆ ತಗೊಳ್ತೀನಿ ಅಂತ ಯಾವತ್ತೂ ಕೂಡ ಪ್ರಯತ್ನ ಪಡಬೇಡಿ. ಆದಷ್ಟು ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇರಲಿ. ಯಾಕೆ ಅಂದರೆ ಅದು ದೊಡ್ಡ ಸಮಸ್ಯೆಗಳನ್ನು ನಿಮಗೆ ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾಗಿ ಸಾಧ್ಯ ಆದರೆ 10 ನಿಮಿಷಗಳ ಕಾಲ ಶಿವನ ಧ್ಯಾನವನ್ನು ಮಾಡಿ. ಓಂ ನಮಃ ಶಿವಾಯ ಅನ್ನೋ ಜಪವನ್ನು ಕೂಡ ಮಾಡಬಹುದು. ಇಲ್ಲ ಅಂದರೆ 30 ನಿಮಿಷಗಳ ಕಾಲ ಧ್ಯಾನ ಮಾಡ್ಬೋದು. ಎಂಟಿ ಮೈಂಡ್ ಅಂತ ಹೇಳ್ತಾರೆ. ಮನಸ್ಸನ್ನು ಖಾಲಿಯಾಗಿಟ್ಕೋಬೇಕು, ಏನು ಯೋಚನೆ ಮಾಡಬಾರ್ದು, ಏನು ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಮನಸ್ಸಲ್ಲಿ ಯಾವಾಗ ಖಾಲಿನೆಸ್ ಇರುತ್ತೆ, ಎಂಟಿನೆಸ್ ಇರುತ್ತೆ, ಆಗ ಅದು ಕೂಡ ಧ್ಯಾನಕ್ಕೆ ಸಮವಾಗಿರುತ್ತೆ. ಅದನ್ನು ಕೂಡ ನೀವು ಅಭ್ಯಾಸ ಮಾಡ್ಬೋದು. ಇದರಿಂದ ಮೈಂಡ್ ಡಿಟಾಕ್ಸ್ ಆಗುತ್ತೆ.
ಮತ್ತು ಒಂದು ಗ್ಲಾಸ್ ನೀರು ತಗೊಂಡು ನಿಮ್ಮಲ್ಲಿ ಏನೆಲ್ಲ ತೊಂದರೆಗಳಿದೆ ಅದೆಲ್ಲದನ್ನು ಅದಕ್ಕೆ ಹೇಳಿ ಆ ಒಂದು ನೀರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ. ನೀವು ಏನೆಲ್ಲ ಕಷ್ಟಪಡ್ತಿದ್ದೀರಾ ಅನ್ನೋದನ್ನು ಅದಕ್ಕೆ ಹೇಳಬೇಕಾಗುತ್ತೆ. ನೀರಿಗೆ ಜೋರಾಗಿ ಹೇಳ್ಕೊಳ್ಳಿ. ಅದನ್ನು ಮತ್ತೆ ನೀರನ್ನು ಏನು ಮಾಡಬೇಕು ಅಂದರೆ ಆಚೆ ಸುರಿದು ಬಿಡೋದ್ರಿಂದ ಒಂದು ಸೈಕಿಕ್ ಕ್ಲೆನ್ಸಿಂಗ್ ಆಗೋದು ಸಾಧ್ಯ ಆಗುತ್ತೆ. ನಿಮ್ಮ ಮನಸ್ಸಲ್ಲಿರೋ ಒಂದು ಭಾವನೆಗಳು, ನೋವು ಎಲ್ಲದನ್ನು ಕೂಡ ನೀವು ಹೊರಗಡೆ ಹಾಕ್ತಾ ಇದ್ದೀರಾ ಅನ್ನೋ ಒಂದು ಫೀಲ್ ಮಾಡಿಕೊಂಡು ಅದನ್ನು ಆಚೆ ಸುರಿದ್ಬಿಡಿ. ಈ ವಾರ ಎಂತಹ ಒಂದು ಸಿಚುವೇಶನ್ ಬಂದರೂ ಕೂಡ ನಾನು ಅವಾಯ್ಡ್ ಮಾಡ್ತೇನೆ ಅಂತ ಮನಸ್ಸಲ್ಲಿ ಒಂದು ಫಿಕ್ಸ್ ಮಾಡ್ಕೊಳ್ಳಿ. ಶಿವ ಅವರು ಹೇಳ್ತಿರೋದೇನೆಂದರೆ, ನೀವು ಕೇಳೋ ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ಅನ್ನೋದನ್ನ ಕೊಡೋದಕ್ಕೆ ಹೋಗಬೇಡಿ. ಮೌನವಾಗಿರಿ. ಮೌನನೇ ನಿಮ್ಮ ಒಂದು ಶಕ್ತಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಯಾವುದೇ ಒಂದು ಯೋಚನೆಗಳು ನಿಮ್ಮನ್ನು ಕಾಡಬಾರ್ದು. ಕೆಟ್ಟ ಜನರ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂದರೆ ನೀವು ಕ್ರಿಸ್ಟಲ್ಗಳ ಸಹಾಯವನ್ನು ಕೂಡ ಪಡ್ಕೊಳ್ಬಹುದಾಗಿರುತ್ತೆ. ಕಾಣಿಸ್ತಿರುವಂಥ ಒಂದು ಬ್ರೇಸ್ಲೆಟ್ಗಳೇನಿದೆ ಇವು ಟ್ರಿಪಲ್ ಪ್ರೊಟೆಕ್ಷನ್ಗೆ ಮತ್ತು ನಿಮ್ಮ ಮೇಲೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ಕಪ್ಪು ಎನರ್ಜಿ ಅಂದರೆ ಮಾಟ ಮಂತ್ರ ಏನು ಕೂಡ ಪ್ರಭಾವ ಬೀರದೇ ಇರೋ ರೀತಿ ನಿಮ್ಮನ್ನು ಕಾಪಾಡುತ್ತೆ. ಮತ್ತು ಇಲ್ಲಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್ ಏನಿದೆ ನಿಮ್ಮ ಸಂಬಂಧಗಳನ್ನು ಸರಿ ಮಾಡೋದಕ್ಕೆ, ಯಾರಿಗೆ ಒಂದು ಬಿರುಕು ಬಂದಿರುತ್ತೆ ಸಂಬಂಧಗಳಲ್ಲಿ ಅದನ್ನು ಸರಿ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗಿರುವಂಥದ್ದು. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಶಿವನ ಸಂದೇಶ ಏನಿದೆ ಅನ್ನೋದನ್ನು ನೋಡೋಣ. ಈ ವಾರ ನಿಮ್ಮ ಮುಂದೆ ಬಹಳಷ್ಟು ಆಪ್ಷನ್ಸ್ ಬರುತ್ತೆ. ಚಾಯ್ಸಸ್ಸು ಅಥವಾ ಇಲ್ಯೂಷನ್ಸ್ ಕೂಡ ಬರ್ತಿರುತ್ತೆ. ಯಾವ ದಾರಿ ಹಿಡಿಯೋದು ಅಂತ ಕನ್ಫ್ಯೂಸ್ ಆಗ್ತೀರಾ. ಇದು ನಿಜಾನಾ ಸುಳ್ಳ ಅಂತ ಕೂಡ ನಿಮಗೆ ಅದನ್ನು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಒಂದು ಸಮಸ್ಯೆಗಳು ಒಂದು ಲಾಂಗ್ ಟರ್ಮ್ ಸಮಸ್ಯೆ ಆಗೋ ರೀತಿ ಕಾಣಿಸ್ತಾ ಇದೆ. ತುಂಬ ಅತಿ ಬೇಗ ಒಂದು ಕೋಪ ಬರುವಂಥದ್ದು, ಅತಿ ಬೇಗ ನೀವು ಸಂತೋಷ ಪಡುವಂಥ ಒಂದು ಸಿಚುವೇಶನ್ ಕೂಡ ಬರ್ತಾ ಇದೆ. ಮತ್ತು ಆದಷ್ಟು ಓವರ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡೇ ಡ್ರೀಮಿಂಗ್ ಅಂತ ಏನು ಹೇಳ್ತೀವಲ್ವ, ಹಗಲಲ್ಲೇ ಒಂದು ಕನಸು ಕಾಣುವಂಥದ್ದು, ಈ ರೀತಿ ಎಲ್ಲ ಕೂಡ ಮಾಡೋದಕ್ಕೆ ಹೋಗಬೇಡಿ. ತಪ್ಪು ಡಿಸಿಷನ್ ತೆಗೊಳ್ಳೋಗೊಂದು ಚಾನ್ಸಸ್ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ, ಆದರೆ ಹಿಂದೆ ನೋಡಿ ನಿಮಗೆ ಕಾಣದೇ ಇರುವಂಥದ್ದು ತುಂಬಾ ಇರುತ್ತೆ. ಮುಂದೆ ಕಾಣುವಂಥದ್ದಕ್ಕಿಂತ ಹಿಂದೆ ಮುಚ್ಚಿಟ್ಕೊಂಡಿರೋ ಒಂದು ಸತ್ಯಗಳು ತುಂಬ ಜಾಸ್ತಿ ಇದೆ. ನೋಡಿ, ಇಲ್ಲಿ ಒಂದು ಕಪ್ಪಲ್ಲಿ ಕೋಬ್ರಾ ಇದೆ, ಇನ್ನೊಂದು ಕಪ್ಪಲ್ಲಿ ಒಂದು ಕೆಟ್ಟ ಪ್ರಾಣಿಗಳಿದೆ. ಮತ್ತು ನಿಮಗೆ ಒಂದು ಕಪ್ಪಗೆ ಕಾಣ್ತಾ ಇರೋ ಒಂದು ಆಕಾರ ಏನಿದೆ ಅದು ಕೆಲವೊಂದು ನೆಗೆಟಿವ್ ಎನರ್ಜಿನ ತೋರಿಸ್ತಾ ಇದೆ. ಅಂದರೆ ಕೆಟ್ಟ ದೃಷ್ಟಿಯಾಗಿರ್ಬೋದು ನಿಮ್ಮ ಮೇಲೆ ಇರುವಂಥದ್ದು. ಕೆಲವರಿಗೆ ಮಾಟ ಮಂತ್ರ ಪ್ರಯೋಗ ಕೂಡ ಕಾಣಿಸ್ತಾ ಇದೆ. ಅದು ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ ನಿಮಗೆ ನೆಗೆಟಿವ್ ಎನರ್ಜಿ ಇದೆಯೋ ಅಥವಾ ಒಂದು ಪರ್ಸ್ನಲ್ ಆಗಿ ತೊಗೊಂಡಾಗ ಮಾಟ ಮಂತ್ರ ಪ್ರಯೋಗ ಏನಾದರೂ ಇದೆಯಾ ಅನ್ನೋದು. ಬಟ್ ಇಲ್ಲಿ ಕಾಣಿಸ್ತಿರುವಂಥದ್ದು ನೆಗೆಟಿವ್ ಎನರ್ಜಿ, ಮಾಟ ಮಂತ್ರದ ಪ್ರಯೋಗ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದೆ. ಸಾಧ್ಯವಾದಷ್ಟು ನೀವು ಡಿಸ್ಟ್ರಾಕ್ಟ್ ಆಗಬಾರ್ದು, ಡಿಸಿಪ್ಲಿನ್ ಕಡೆನೇ ಇರಬೇಕಾಗುತ್ತೆ. ಆದಷ್ಟು ಇಲ್ಯೂಷನ್ಸಿಂದ ಹೊರಗಡೆ ಬನ್ನಿ ಮತ್ತು ಫೋಕಸಿವ್ ಆಗಿರಿ. ಬ್ಯಾಲೆನ್ಸ್ ಇರಬೇಕು ಲೈಫಲ್ಲಿ ಅಲ್ವಾ. ನಿಮ್ಮ ಜೀವನದ ಒಂದು ರಿಧಮ್ ಏನಿದೆ ಅದು ಕಳೆದು ಹೋಗಿದ್ರೆ ಅದನ್ನು ರೀಸೆಟ್ ಮಾಡೋ ಒಂದು ಟೈಮ್ ಈಗ ಬಂದಿದೆ. ಬೇಡದೇ ಇರೋ ಒಂದು ಜನಗಳನ್ನು ನಂಬಿ ತುಂಬ ಮೋಸ ಹೋಗೋ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ನೋಡಿ, ನಿಮ್ಮ ಮುಂದೆ ಕಾಣ್ತಿರುವಂಥದ್ದು ಕಪ್ಸ್ ಮಾತ್ರ, ಆದರೆ ಹಿಂದೆ ಎಷ್ಟೆಲ್ಲ ಒಂದು ಕೆಟ್ಟದು ನಿಮಗಾಗಿ ಕಾಯ್ತಾ ಇದೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ಅತಿಯಾಗಿ ಯಾರನ್ನೂ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಏನು ಪ್ಲ್ಯಾನ್ಸ್ ಇದೆ, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಯಾರೊಂದಿಗೂ ಹಂಚ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ, ನಿಮ್ಮ ಮನೆಯವರಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಇವ್ರ ಜೊತೆ ಮಾತ್ರ ಹಂಚ್ಕೊಳ್ಳಿ. ಫ್ರೆಂಡ್ಸ್ ಅಂತ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ಅವರಿಂದ ನೀವು ಮೋಸ ಹೋಗೋ ಚಾನ್ಸಸ್ಸು ತುಂಬಾ. ಯಾವುದೇ ಒಂದು ಸಡನ್ ಡಿಸಿಷನ್ ತೊಗೊಳೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ ಅಥವಾ ಟೈಮ್ ತೊಗೊಳ್ಳಿ. 24 ಅವರ್ಸ್ ವೆಯ್ಟ್ ಮಾಡಿ. ಮತ್ತು ಓಂ ನಮಃ ಶಿವಾಯ ಅನ್ನೋ ಒಂದು ಜಪವನ್ನು ಕೂಡ ನೀವು ಮಾಡಬಹುದು. ಪ್ರತಿದಿನ ಒಂದು ಸಮಯದಲ್ಲಿ ನಿಮ್ಮ ಗೋಲ್ಸ್ ಏನಿದೆ ಅನ್ನೋದನ್ನು ಬರೆಯೋದು ಅಥವಾ ಫೋಕಸನ್ನು ಫಿಕ್ಸ್ ಮಾಡಬಹುದು. ಈ ವಾರ ಆದಷ್ಟು ಕೂಡ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕೆಂದರೆ 7 ಆಫ್ ಕಪ್ಸ್ ಎನರ್ಜಿ ಒಂದು ಡಿಸ್ಟ್ರಾಕ್ಷನ್ ಜಾಸ್ತಿ ಮಾಡೋದನ್ನು ತೋರಿಸ್ತಾ ಇದೆ. ಮತ್ತು ಆದಷ್ಟು ಒಂದು ಬೇರ್ ಫುಟ್ ಅಂತ ಹೇಳ್ತೀವಿ, ಅಂದರೆ ಸ್ಲಿಪ್ಪರ್ ಇಲ್ಲದೆ ನೀವು ಚಪ್ಪಲಿ ಹಾಕ್ಕೊಳ್ದೆ ಭೂಮಿ ಮೇಲೆ ನಡೆಯೋದು, ಹುಲ್ಲು ಹಾಸು ಅಂತ ಹೇಳ್ತಾರಲ್ವ, ಹುಲ್ಲಿನ ಮೇಲೆ ನಡೆಯೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಮೈಂಡ್ ಸ್ಟೇಬಲೈಸ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದನ್ನು ಗ್ರೌಂಡಿಂಗ್ ಪ್ರಾಕ್ಟೀಸ್ ಅಂತ ಕೂಡ ಹೇಳ್ತೀವಿ.
ನೀವು ನೋಡುವ ಪ್ರತಿಯೊಂದು ಅವಕಾಶ ಕೂಡ ಒಳ್ಳೆಯದಾಗಿರೋದಿಲ್ಲ. ತುಂಬ ಯೋಚನೆ ಮಾಡಿ ಆದಷ್ಟು ಮನಸ್ಸನ್ನು ಶಾಂತವಾಗಿಟ್ಕೊಂಡು ಯೋಚನೆ ಮಾಡೋದ್ರಿಂದ ನಿಮಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದು ಅರ್ಥ ಆಗುತ್ತೆ. ಈ ವಾರ ನೀವು ಡಿಸಿಪ್ಲಿನ್ ಮತ್ತು ಕ್ಲಾರಿಟಿ ಇಟ್ಕೊಂಡ್ರೆ ಇಲ್ಯೂಷನ್ಸನ್ನು ಕಡಿಮೆ ಮಾಡ್ಕೋಬಹುದು. ಈ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮಗೆ ಇನ್ನಷ್ಟು ಇಂತಹ ಒಂದು ದಿವ್ಯ ಮಾರ್ಗದರ್ಶನ ಬೇಕು ಅಂದರೆ ಮಿಸ್ಟಿಕ್ ಎರಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಿವನ ದಿವ್ಯ ಶಕ್ತಿ ನಿಮ್ಮ ಜೀವನವನ್ನು ಸದಾ ರಕ್ಷಿಸಲಿ ಅಂತ ಆಶಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಮಿಸ್ಟಿಕ್ ಎರಾ ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಏನಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ಧನ್ಯವಾದಗಳು. ಶುಭ ದಿನ.